ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 6 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದು ಇವತ್ತಿನ ಬ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋವಂಥ ವೀಡಿಯೋಸ್ಗೋಸ್ಕರ ತುಂಬ ಖುಷಿಯಾಯಿತು. ಕಮೆಂಟ್ಸ್ ಎಲ್ಲ ಓದ್ತಾ ಇದ್ದೀನಿ, ಬಟ್ ರಿಪ್ಲೈ ಕೊಡಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ಈಗ ಲೇಟ್ ನೈಟ್ ಆಗೋಗಿದೆ, ಬೆಳಗ್ಗೆನೇ ರಿಪ್ಲೈ ಮಾಡೋಣ ಅಂದ್ಕೊಂಡಿದ್ದೆ. ತುಂಬ ಖುಷಿಯಾಯಿತು. ಆ್ಯಂಡ್ ಇವತ್ತಿನ ವೆಯ್ಟ್ ನೋಡೋದಾದರೆ ಫಸ್ಟಿಗೆ 72.350 ತೋರಿಸ್ತು. ಆಮೇಲೆ ವೆಯ್ಟ್ ನೋಡೋದಾದರೆ 72.700. ಕೆಲವೊಂದು ಸಲ ನಮಗೆ ವೆಯ್ಟ್ ಅನ್ನೋದು ವೇರಿಯೇಷನ್ ಆಗ್ತಾನೆ ಇರುತ್ತೆ. ನಾನು ಸುಮಾರು ಸಲ ಹೇಳ್ತೀನಲ್ಲ, ಮಿಷನ್ನು ಕೆಲವೊಂದು ಸಲ ನಾವು ಅಂದ್ಕೊಂಡಂಗೆ ವೆಯ್ಟ್ ತೋರಿಸಲ್ಲ, ಬಟ್ ಸುಮಾರು ಸಲ ಒಂದೇ ವೆಯ್ಟ್ ತೋರಿಸುತ್ತೆ ಅಂದರೆ ಅದೇ ನಮ್ಮ ವೆಯ್ಟು ಅಂತಂದ್ಬಿಟ್ಟು ನೋಡ್ತಾ ಇದ್ರಲ್ಲ. ಆ್ಯಂಡ್ ಇವತ್ತು ನನಗೆ ಒಂದು ಕಮೆಂಟ್ ನೋಡಿ ನಾನು ಫುಲ್ ಡೇ ಅಂತೂ ಫುಲ್ ಆ್ಯಂಡ್ ಫುಲ್ ಹ್ಯಾಪಿಯಾಗಿದ್ದೆ. ಅದೇ ಈ ಕಮೆಂಟು. ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ, ಎಷ್ಟೊಂದು ಪ್ರೀತಿ ಮಾಡ್ತಾರೆ, ನಮ್ಮನ್ನು ಎಷ್ಟೊಂದು ಅಬ್ಸರ್ವ್ ಮಾಡಿ ನಮ್ಮ ಬಗ್ಗೆ ಆಗಿರ್ಬೋದು, ನಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ಇಷ್ಟು ಒಳ್ಳೆ ಕಮೆಂಟ್ ಮಾಡ್ತಾರೆ ಅಂದರೆ ತುಂಬ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ನವ್ಯ. ತುಂಬ ಖುಷಿಯಾಯಿತು. ಇಷ್ಟೊಂದು ಪಾಸಿಟಿವ್ ಆಗಿ ನಮ್ಮ ಬಗ್ಗೆ ಥಿಂಕ್ ಮಾಡಿ ಇಷ್ಟೊಂದು ಇದು ಮಾಡ್ತೀರಾ. ಸುಮಾರು ಜನ ಕಳಿಸ್ತಾ ಇರ್ತಾರೆ. ನಾನು ಯಾವಾಗಲೂ ಹೇಳಲ್ವ, ತೇಜುಮಗಂತೂ ರೂಪಶ್ರೀ ಅಂತ ಯಾವಾಗಲೂ ತೇಜುಮ ಬಗ್ಗೆ ಒಳ್ಳೆ ಕಮೆಂಟ್ ಹಾಕ್ತಾ ಇರ್ತಾರೆ. ಸುಮಾರು ಜನ ಮಕ್ಕಳ ಬಗ್ಗೆ ಆಗಿರ್ಬೋದು, ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು, ನನ್ನ ಬಗ್ಗೆ ಆಗಿರ್ಬೋದು, ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಹೇಳ್ತೀನಿ, ನೀವು ಆ್ಯಸ್ ಎ ಯೂಟ್ಯೂಬ್ ಅಂತ ನಾನು ಅಂದ್ಕೊಳ್ಳಲ್ಲ, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತ ಅಂದ್ಕೊಳ್ಳಲ್ಲ, ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರನೇ ನೀವು ನಮ್ಮನ್ನು ಟ್ರೀಟ್ ಮಾಡ್ತೀರಾ. ಸೊ ನಾನು ಕೂಡ ಹಾಗೇ. ಅದಕ್ಕೆ ಯಾವತ್ತೇ ಆಗಲಿ ಏನು ಒಂಥರ ಏನು ಮುಚ್ಚುಮರೆ ಇಲ್ದಿರ ಏನಿದ್ರೆ ಅದನ್ನು ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿಕೊಂಡು ಇರೋದನ್ನು ಇದ್ದಿದ್ದಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಮೇ ಬಿ ಎಲ್ಲೋ ಒಂದು ಕಡೆ ನನ್ನ ಒಂದು ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಯಾವಾಗಲೂ ಅನ್ಕೊತಾ ಇರ್ತೀನಿ. ಯಾಕಂದರೆ ನೀವು ಕಮೆಂಟ್ ಮಾಡೋ ರೀತಿ ಆಗಿರ್ಬೋದು, ತುಂಬ ಜನ ಇವತ್ತು ಕೂಡ ನೋಡಿದ್ದೀನಿ, ಅಕ್ಕ ನಿಮ್ಮ ವಿಡಿಯೋ ನೋಡಿನೇ ನನಗೆ ತುಂಬ ಮೋಟಿವೇಶನ್ನು, ನಿಮ್ಮಿಂದನೇ ನಾನು ಈ ಥರ ವೆಯ್ಟ್ ಲಾಸ್ ಆಗ್ತಾ ಇರ್ತೀನಿ, ನನಗೆ ನಾನು ಆಗ್ತೀನೋ ಬಿಡ್ತೀನೋ, ಬಟ್ ನಾನು ಹೇಳೋ ಒಂದು 2 ಮಾತಿಂದ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ತುಂಬ ಖುಷಿ ಕೊಡುತ್ತೆ ಸ್ನೇಹಿತರೆ. ಐ ಆಮ್ ಸೋ ಹ್ಯಾಪಿ. ಇವತ್ತು ವೆಯ್ಟ್ ಜಾಸ್ತಿ ಆಗಿದ್ದರೂ ಕೂಡ ನನಗೆ ಈ ಕಮೆಂಟ್ ನೋಡಿ ತುಂಬ ಖುಷಿಯಾಗೋಯ್ತು. ಎಲ್ಲೋ ಒಂದು ಕಡೆ ನನಗದು ತುಂಬ ಹೆಂಗೆ ಬೂಸ್ಟ್ ಕೊಟ್ಟಂಗಿರುತ್ತೆ. ಓಕೆ, ನೀನು ಮಾಡು, ತಲೆ ಕೆಡಿಸ್ಕೋಬೇಡ, ಇಂಥದ್ದೊಂದು ಪಾಸಿಟಿವ್ ಇದ್ದಾಗ ನೀನು ಯಾಕೆ ತಲೆ ಕೆಡಿಸ್ಕೊತೀಯ ಅನ್ನೋ ಥರನೇ ನನಗೆ ಸೂಪರಾಗಿ ಮೋಟಿವ್ ಮಾಡ್ದಂಗಿರುತ್ತೆ. ಈ ಥರ ಎಲ್ಲರೂ ಪ್ರತಿಯೊಬ್ಬರಿಗೂ ನನ್ನನ್ನು ಸಪೋರ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗುತ್ತೆ. ಇನ್ನು ಇವತ್ತು ಬಂದ್ಬಿಟ್ಟು ಬೆಳಗ್ಗೆನೇ ಪಪ್ಪಾಯ ತಿನ್ನೋಣ ಅಂತ ಫಿಕ್ಸ್ ಆಗಿ ಪಪ್ಪಾಯ ತಿಂದೆ ಸ್ನೇಹಿತರೆ. ಅರೌಂಡ್ 300 ಗ್ರಾಮ್ಸ್ ಆಫ್ ಪಪ್ಪಾಯ ಬೆಳಗ್ಗೆನೇ ತೊಗೊಂಡೆ ನಾನು. ಸೊ ಇವತ್ತು ಕ್ಯಾಲೋರಿ ಸಮೇತ ಹೇಳ್ತೀನಿ, ಅರೌಂಡ್ 1400 ಕ್ಯಾಲೋರೀಸ್ ತೊಗೊಂಡಿದ್ದೀನಿ ಅಂದ್ಕೊತೀನಿ. ನೋಡೋಣ ಎಷ್ಟು ಕ್ಯಾಲೋರೀಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ವೆಯ್ಟ್ ಚೆಕ್ ಮಾಡ್ಕೊಂಡಾಗ ನನಗೆ ಗೊತ್ತಾಯಿತು. ಯಾಕಂತಂದರೆ ನಿನ್ನೆ ರೈಸ್ ಐಟಮ್ ತಿಂದಿದ್ದೆ, ಇನ್ನೊಂದು ವಾಟರ್ ಅನ್ನೋದು ಇಂಟೇಕ್ ಕಮ್ಮಿ ಇತ್ತು. ಓಕೆನಾ. ಸೊ ಅದಾದಮೇಲೆ ಬಂದವಳೆ ಪಪ್ಪಾಯ ತಿಂದ್ಕೊಂಡು ಹಾಗೆ ಹೀಗೆ ಓಡಾಡಿಕೊಂಡು ಸ್ವಲ್ಪ ಲೇಸಿಯಾಗಿದ್ನಲ್ವ. ಸೊ ಹಂಗಾಗಿ ನೆನ್ನೆ ತುಪ್ಪ ಅನ್ನ ಸಾರು ಸರಿಯಾಗಿ ಬಾರಿಸಿದ್ದೆ. ಸೊ ಹಂಗಾಗಿ ನನಗೆ ಗೊತ್ತಾಯಿತು, ಓಕೆ ನೆನ್ನೆಗೂ ಇವತ್ತಿಗೂ 250 ಗ್ರಾಮ್ಸ್ ಜಾಸ್ತಿ ಆಗಿದೆ, ಇಟ್ಸ್ ಓಕೆ ಅಂತ. ಇವತ್ತು ಚೆನ್ನಾಗಿ ಮಾಡಿದ್ದೀನಿ ಸ್ನೇಹಿತರೆ, ಬಟ್ ನನಗೆ ಎಲ್ಲೋ ಓಕೆ ಅನ್ನೋ ಥರನೇ ಇದೆ, ನೋಡೋಣ. ಓಕೆನಾ. ಸೊ ಅದರಲ್ಲೂ ಇನ್ನೊಂದು ಹೇಳಲೇಬೇಕು, ತುಂಬ ಜನ ನನಗೆ ಈ ಥರ ನೆನ್ನೆ ಸಂಡೇ ವ್ಲಾಗಲ್ಲಿ ನನಗೆ ಯಾಕೋ ತುಂಬ ಮೂಡಿಯಾಗಿತ್ತು, ತುಂಬ ಬೇಜಾರಾಗಿತ್ತು, ಯಾಕೋ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಅದಕ್ಕೂ ಕೂಡ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ. ಇರಲಿ ಬಿಡಿ ಅಕ್ಕ, ಈ ಥರ ಆಗುತ್ತೆ, ಹೋಗಲಿ ಬಿಡಿ ಸಿಸ್, ಇವತ್ತೊಂದು ದಿನ ಆ ಥರ ಆಗುತ್ತೆ ಕೆಲವೊಂದು ಟೈಮು, ನೀವು ತಲೆ ಕೆಡಿಸ್ಕೋಬೇಡಿ, ದಯವಿಟ್ಟು ನೀವು ಆರಾಮಾಗಿ ವೀಡಿಯೋ ಮಾಡ್ತಾ ಹೋಗಿ, ಒಂದಲ್ಲ ಒಂದಿನ ಕಡಿಮೆ ಆಗುತ್ತೆ, ಎಷ್ಟು ಮೋಟಿವ್ ಮಾಡ್ತೀರಾ ಅಂದರೆ ನಾನು ಪ್ರತಿಯೊಂದು ಮೆಸೇಜು ಓದ್ತೀನಿ ಸ್ನೇಹಿತರೆ. ಬಟ್ ಎಲ್ಲೋ ಒಂದು ಕಡೆ ಕೆಲವೊಂದು ಟೈಮ್ ರಿಪ್ಲೈ ಮಾಡೋಕ್ಕೆ ಕಷ್ಟ, ಸೋಂಬೇರಿ ಅಂತ ಅಂದ್ಕೊಳ್ಳಿ, ಆ ಥರ ಆಗುತ್ತೆ. ಬಟ್ ಪ್ರತಿಯೊಂದು ಮೆಸೇಜ್ ನೋಡ್ತೀನಿ. ನಾನು ಪ್ರತಿಯೊಂದು ಮೆಸೇಜ್ ನೋಡಿದಾಗಲೂ ನನ್ನ ಮುಖದಲ್ಲಿ ನಗು ಖಂಡಿತ ಇರುತ್ತೆ. ಓಕೆ, ನನಗೋಸ್ಕರ ಇಷ್ಟೊಂದು ಚೆನ್ನಾಗಿ ಮೆಸೇಜ್ ಮಾಡಿದ್ದಾರೆ. ನೀವು ವೆಯ್ಟ್ ಕಮ್ಮಿ ಆದಾಗ ಮೆಸೇಜ್ ಮಾಡೋದಾಗಿರ್ಬೋದು, ಏನೊಂದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಇದು ಮಾಡ್ತೀರಾ ಅಂತ ತುಂಬ ಖುಷಿ ಇದೆ ನನಗೆ. ಸಖತ್ತಾಗಿ ಎಂಜಾಯ್ ಮಾಡ್ತೀನಿ. ನೀವು ಮಾಡೋ ಕಮೆಂಟ್ಸ್ ಆಗಿರ್ಬೋದು, ನೀವು ಮಾಡೋ ಸಪೋರ್ಟ್ ಆಗಿರ್ಬೋದು, ನನಗೆ ತುಂಬ ಖುಷಿ ಆಗುತ್ತೆ. ಓಕೆನಾ. ಇನ್ನು ಅದಾದಮೇಲೆ ನಾನು ಪಪ್ಪಾಯ ತಿಂದೆ, ಒಂದು 300 ಗ್ರಾಮ್ಸ್ ಪಪ್ಪಾಯ ತಿಂದೆ.
ಅದಕ್ಕೆ ಅರೌಂಡ್ ಒಂದು 100 ಗ್ರಾಮ್ಗೆ ಒಂದು 40-45 ಕ್ಯಾಲೋರೀಸ್ ಇಟ್ಕೊಂಡ್ರು ಕೂಡ ಅರೌಂಡ್ ಒಂದು 120 ಕ್ಯಾಲೋರೀಸ್ ಇತ್ತು. 40 ಕ್ಯಾಲೋರಿ ಇಟ್ಕೊಂಡ್ರು ಕೂಡ ಬೆಳಗ್ಗೆ ಪಪ್ಪಾಯ 120 ಕ್ಯಾಲೋರೀಸು. ಇಲ್ಲಿ 3 ಹೋಲ್ ಎಗ್ಸ್, ಒಂದು 60 ಗ್ರಾಮ್ಸ್ ಆಫ್ ಸ್ವೀಟ್ ಪೊಟ್ಯಾಟೊ ತೊಗೊತಾ ಇದ್ದೀನಿ. ಪಪ್ಪಾಯ ತಿಂದಿದ್ದು ಒಂದು ಅರ್ಧವರ್ಗೆ ಹೇಳ್ತಾ ಇದ್ದೀನಿ. ಸೊ ಇಷ್ಟು ತೊಗೊತಾ ಇದ್ದೀನಿ. ಇಷ್ಟಕ್ಕೆ ಟೋಟಲ್ ಎಷ್ಟು ಕ್ಯಾಲೋರೀಸ್ ಇರ್ಬೋದು ನೀವೇ ಹೇಳಿ. ಎಗ್ಸ್ ಬಂದುಬಿಟ್ಟು 70 ಅಂತಂದರೂ ಕೂಡ 70-75 ಅಂದರೂ ಕೂಡ 220 ಕ್ಯಾಲೋರೀಸ್. ಓಕೆನಾ. ಇನ್ನು ಅದೊಂದು 60 to 50 ಕ್ಯಾಲೋರೀಸ್ ಇತ್ತು. ಸೊ ಅಲ್ಲಿಗೆ ಎಷ್ಟಾಯಿತು 280. ಬೆಳಗ್ಗೆನೇ ಏನಿಲ್ಲ ಅಂತಂದರೂ ಕೂಡ ಅರೌಂಡ್ ಒಂದು 350 ಕ್ಯಾಲೋರೀಸ್ ತೊಗೊಂಡಿದ್ದೀನಿ ಸ್ನೇಹಿತರೆ. 350 to 400 ಇಟ್ಕೊಳ್ಳೋಣ. ಇದಿಷ್ಟು ಫುಡ್ಡು ಅಪ್ರಾಕ್ಸಿಮೇಟಲ್ಲಿ ಹೇಳಬೇಕು ಅಂತಂದರೆ 500 ಕ್ಯಾಲೋರೀಸು. ಒಂದು ಮೀಡಿಯಮ್ ರಾಗಿ ಮುದ್ದೆ, ಬಸ್ಸಾರು, ಸೊಪ್ಪಿನಿದು. ಓಕೆನಾ. ಸೊ ಇದು ಬಂದುಬಿಟ್ಟು 500 ಕ್ಯಾಲೋರೀಸು. ಅಲ್ಲೇ 900 ಕ್ಯಾಲೋರೀಸ್ ಆಯ್ತಲ್ವಾ. ಸೊ ಈ ಮಧ್ಯದಲ್ಲಿ ನಾನು ಬೇರೆ ಏನೂ ತಿಂದಿಲ್ಲ ಸ್ನೇಹಿತರೆ. ಏನಾದರೂ ಆ ಕಡೆ ಈ ಕಡೆ ಒಂದು ಬಾಯಿ ಆಡಿಸಿದ್ರೂ ಕೂಡ ನಾನು ಹೇಳೋದು ಒಂದು ಸ್ವಲ್ಪ ಕಡಲೆ ಬೀಜ ತಿಂದೆ, ಅದೊಂದು 100 ಕ್ಯಾಲೋರೀಸ್ ಇಟ್ಕೊಳ್ಳಿ, ಅಲ್ಲಿ 1000 ಆಗೋಯ್ತಾ. ಇನ್ನು ಇಲ್ಲಿ ನಾನು ಅಳಸುಂಡೆ ಕಾಳು ಹಾಕಿ ನುಗ್ಗೆ ಸೊಪ್ಪು ಹಾಕಿ ಪಲ್ಯ ಮಾಡ್ಕೊತೀನಿ. ತುಂಬ ಇಷ್ಟ ನನಗೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನನಗಂತೂ ಹಾಟ್ ಫೇವ್ರೆಟ್ ಅಂತ ಹೇಳ್ಬೋದು, ಅಷ್ಟು ಇಷ್ಟ. ಅಮ್ಮ ಮಾಡಿಕೊಡ್ತಾರೆ ಯಾವಾಗಲೂ ಅಷ್ಟೇ, ಮಾಡಿದಾಗ ಮಿಸ್ ಮಾಡಲ್ಲ. ಒಣಮೆಣ್ಸಿನ್ಕಾಯಿ, ಹುರಿದಿರೋ ಕಡಲೆ ಬೀಜ ಹಾಕ್ಕೊಂಡು ನಮಗೆ ಎಷ್ಟು ಉಪ್ಪು ಬೇಕು ಅಷ್ಟು, ಮತ್ತು ಒಂದು ರೌಂಡ್ ಒಂದು ಸ್ವಲ್ಪ ತರಬರಿಯಾಗಿ ರುಬ್ಕೊಂಡು ಆದಮೇಲೆ ಏನು ಮಾಡಬೇಕು, ಇದಕ್ಕೆ ಏನಪ್ಪ ಅದು ಬೆಳ್ಳುಳ್ಳಿನ ಹಾಕ್ಬಿಟ್ಟು ರುಬ್ಕೊಬಿಟ್ಟು ಚಟ್ನಿ ಪುಡಿ ಥರ ಆಗುತ್ತೆ. ಇದನ್ನು ಅಳಸುಂಡೆ ಕಾಳಿಗೆ ಅಂದರೆ ಒಗ್ಗರಣೆ ಹಾಕ್ಕೊಂಡು ಬೇಯಿಸಿಟ್ಕೋಬೇಕು. ಅಳಸುಂಡೆ ಕಾಳನ್ನ ಒಗ್ಗರಣೆ ಅಂದರೆ 1-2 ಈರುಳ್ಳಿ ಕಟ್ ಮಾಡಿಬಿಟ್ಟು ನುಗ್ಗೆ ಸೊಪ್ಪು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಲೈಟ್ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ಅಳಸುಂಡೆ ಕಾಳು ಹಾಕಿ, ಅದಕ್ಕೆ ನಿಮಗೆ ಉಪ್ಪಿನ ಅವಶ್ಯಕತೆ ಇದೆ ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಇದರಲ್ಲಿ ಇರೋದೇ ಸರಿ ಹೋಗುತ್ತೆ. ಖಾರದ ಪುಡಿನೂ ಅಷ್ಟೇ. ಸೊ ಈ ಒಂದು ಚಟ್ನಿ ಪುಡಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಟೇಸ್ಟಿಯಾಗಿರೋಂಥ ಪಲ್ಯ. ತುಂಬ ಅಂದರೆ ತುಂಬ ಈಸಿ. ಹುರಿದಿರೋ ಕಡಲೆ ಬೀಜ, ಅದಾದಮೇಲೆ ಒಣಮೆಣ್ಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ ಲಾಸ್ಟ್ ರೌಂಡಲ್ಲಿ ಒಂಚೂರು ಹಾಕಿ ತಿರುಗಿಸ್ಕೊಂಡ್ರೆ ಆಯಿತು. ಇದನ್ನು ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಒಳ್ಳೆ ಪ್ರೋಟೀನು ಫೈಬರ್ ಇರುವಂತಹ ಒಂದು ಒಳ್ಳೆ ಹೆಲ್ದಿ ಫುಡ್ಡು ಆಗುತ್ತೆ. ಆ್ಯಂಡ್ ಡಯಟಲ್ಲಿ ನಮಗೆ ನುಗ್ಗೆ ಸೊಪ್ಪು ಕಾಳು ಅನ್ನೋದು ತುಂಬ ಮುಖ್ಯ ಅಲ್ವಾ. ಸೊ ಹಾಗಾಗಿ ಅದನ್ನೇ ತೊಗೊಂಡಿದ್ದೆ ಸ್ನೇಹಿತರೆ. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಡಯಟು, ಬಟ್ ರಿಸಲ್ಟ್ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ನಾಳೆಯಿಂದ ಆದರೂ ಒಳ್ಳೆ ಡಯಟ್ ಮಾಡೋಣ. ಇನ್ನು ಕರೆಕ್ಟಾಗಿ ನಾಳೆ ಜುಲೈ 1 ನಾನು ಅದೇ ಅಂದ್ಕೊತಾ ಇದ್ದೀನಿ. ಡೇ 1 ಮತ್ತೆ ಸ್ಟಾರ್ಟ್ ಮಾಡೋಣ. 6 ಡೇಸ್ ಆಗೋಯ್ತು, ಏನೇ ವೆಯ್ಟ್ ಇದ್ದರೂ ನೋಡ್ಕೊಳ್ಳೋಣ. ಕರೆಕ್ಟಾಗಿ 14th ಬರ್ಡೇ, 13 ಅಷ್ಟರೊಳಗಡೆ 69 ಆಗಬೇಕು ಅನ್ನೋ ಒಂದು ಟಾರ್ಗೆಟ್ ಇದೆ. ನೋಡೋಣ ನಾಳೆಯಿಂದ ಎಷ್ಟು ಚೆನ್ನಾಗಿ ಮಾಡ್ತೀನೋ ನೋಡೋಣ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತು ನೈಟ್ ಏನಾಗುತ್ತೋ ಡಿಸೈಡ್ ಮಾಡಿಬಿಟ್ಟು ನಾಳೆಯಿಂದ ನಿಮ್ಗೆ ನಾಳೆ ವ್ಲಾಗ್ ಮತ್ತು ಡೇ 1 ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ. ಒಂದು 11 ಡೇಸೋ ಇಲ್ಲ 12 ಡೇಸ್ ಚಾಲೆಂಜ್ ತೊಗೊಳ್ಳೋಣ. ಎಷ್ಟಾಗುತ್ತೋ ಅಷ್ಟು ಕಡಿಮೆ ಆಗೋದಕ್ಕೆ ಟ್ರೈ ಮಾಡ್ತೀನಿ. ಈ ಸಲ ಆದರೂ 71 ನೋಡಿಬಿಡ್ಲಪ್ಪ ಅಂತ ಅಂದ್ಕೊಂಡಿದ್ದೀನಿ. ಒನ್ಸ್ 71 ನೋಡಿದ್ರೆ ಆರಾಮಾಗಿ ಮತ್ತೆ ಇದಾಗ್ಬಿಡ್ತೀವಿ. ಓಕೆ, 71-900 ನೋಡೋಣ. ಈ ಒಂದು ನಾಳೆಗೆ ಬಿಟ್ಬಿಟ್ರೆ ಮತ್ತು ನಾಳೆ ಏನೇ ವೆಯ್ಟ್ ಇದ್ದರೂ ಕೂಡ ಮತ್ತೆ ಡೇ 1 ಥರ ಮತ್ತೆ ಒಂದು 14 ಡೇಸ್ ಅಲ್ವಾ, 13 ಡೇಸ್ ಆದರೂ ಡಯಟ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಮಾಡೋಣ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.